ಹುಳಿಯಾದಂತಹ ಖಾರವಾಗಿರುವಂತಹ ಚಟ್ನಿ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ನಿಂಬೆಹಣ್ಣಿನ ಚಟ್ನಿ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬಾಯಿ ಕೆಟ್ಟಿದೆ, ಹುಳಿಯಾಗಿ ಖಾರವಾಗಿ ಊಟ ಮಾಡಬೇಕು ಅಂದಾಗ ಈ ಚಟ್ನಿನ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಈ ಚಟ್ನಿ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ನಿಂಬೆಹಣ್ಣಿನ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಂಬೆಹಣ್ಣಿನ ಚಟ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಈ ರೀತಿ ಚೆನ್ನಾಗಿ ಹಣ್ಣಾಗಿರುವಂತಹ ದಪ್ಪ ಗಾತ್ರದ 4 ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಈ ನಿಂಬೆಹಣ್ಣನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ತಗೊಬರ್ತೇನೆ. ನೋಡ್ಬೋದು, ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ತಗೊಂಡಿದ್ದೇನೆ. ಈಗ ಈ ಒಂದು ನಿಂಬೆಹಣ್ಣಲ್ಲಿ 8 ಭಾಗ ರೀತಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಆದಷ್ಟು ಬೀಜನ ತೆಗೆದು ನಾವು ಈ ರೀತಿ ಒಂದು ನಿಂಬೆಹಣ್ಣಿನಲ್ಲಿ 8 ಭಾಗ ಬರೋ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ದಪ್ಪ ನಾವು ಕಟ್ ಮಾಡಿದಲ್ಲಿ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಈ ರೀತಿ 8 ಭಾಗ ಥರ ಅಥವಾ ಇನ್ನೂ ಸಣ್ಣ ಬೇಕಾದರೂ ನಾವು ಕಟ್ ಮಾಡ್ಬೋದು. ನೋಡಿ, ಎಲ್ಲ ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಸೈಡ್ಗೆ ಇಡ್ತೇನೆ. ಆನಂತರ ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಟ್ಲಿಗೆ ಕಟ್ ಮಾಡಿಟ್ಟಂತಹ ನಿಂಬೆಹಣ್ಣನ್ನು ಸೇರಿಸ್ತೇನೆ. ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ನಿಂಬೆಹಣ್ಣು ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು. ನಮ್ಮ ಚಾನಲ್ನಲ್ಲಿ ನಿಂಬೆಹಣ್ಣಿನ ರಸದ ಉಪ್ಪಿನಕಾಯಿ ಹಾಗೂ ನಿಂಬೆಹಣ್ಣಿನ ರಸದ ಖಾರ ರೆಸಿಪಿನೂ ಸಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಲಿಂಕ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ. ತುಂಬಾ ಸಿಂಪಲ್ ಆಗಿ ರೆಸಿಪಿನ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಂಬೆಹಣ್ಣಿನ ಹೋಳುಗಳು ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಅನಂತರ ಇಲ್ಲಿ ನಾನು ಮಸಾಲೆನ ಫ್ರೈ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಸ್ವಲ್ಪ ಎಣ್ಣೆನ ಸೇರಿಸಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೇನೆ ಒಂದು 8 ಆಗುವಷ್ಟು ಗುಂಟೂರು ಒಣಮೆಣಸಿನ್ಕಾಯಿ ಹಾಗೆಯೇ ಒಂದು 8 ಆಗುವಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನೂ ಸಹ ಸೇರಿಸಿ ಎಣ್ಣೆಯಲ್ಲಿ ಇವನ್ನು ಗರಿಯಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಬಾಯಿ ಕೆಟ್ಟಿದೆ, ಊಟ ಸೇರ್ತಿಲ್ಲ ಅನ್ನೋಂಥವ್ರಿಗೆ ಈ ಚಟ್ನಿ ಅಂತೂ ಒಂದೊಳ್ಳೆ ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಣಮೆಣಸಿನ್ಕಾಯಿ ಸ್ವಲ್ಪ ಗರಿಯಾಗಿದ್ದೇನೆ. ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿ ಲೋ ಫ್ಲೇಮಲ್ಲಿ ಮತ್ತೆ ಇವೆಲ್ಲವನ್ನು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಮೆಂತ್ಯ ಕಾಳು ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಕೊನೆಯದಾಗಿ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಸೇರಿಸ್ತೇನೆ. ಕೊನೆಯದಾಗಿ ಸೇರಿಸಬೇಕಾಗುತ್ತೆ ಸಾಸಿವೆ ಕಾಳನ್ನು. ಸಾಸಿವೆ ಕಾಳು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇವನ್ನ ಫ್ರೈ ಮಾಡಿದ್ರೆ ಸಾಕು. ಈ ಸಾಸಿವೆ ಕಾಳು ಚಿಟಪಟ ಅಂದರೆ ಸಾಕು. ಈಗ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡಿದ್ದಾಗಿದೆ. ಗ್ಯಾಸನ್ನು ಆಫ್ ಮಾಡ್ತೇನೆ. ಈ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡ್ಬೋದು, ನಾವು ಫ್ರೈ ಮಾಡಿಟ್ಟಂತಹ ಮಸಾಲೆ ಪದಾರ್ಥಗಳು ಸ್ವಲ್ಪ ತಣ್ಣಗಾದ ನಂತರ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಇದನ್ನು ತರಿಯಾಗಿ ರುಬ್ಕೊಂಬರ್ತೇನೆ. ಜಾಸ್ತಿ ನುಣ್ಣಗೆ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ತರಿಯಾಗಿ ರುಬ್ಬಿದ ನಂತರ ಈಗ ಇದಕ್ಕೆ ನಾವು ಬೇಯಿಸಿಟ್ಟಂತಹ ನಿಂಬೆಹಣ್ಣಿನ ನೀರಿನ ಸಮೇತ ಈ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ಮತ್ತೆ ತರಿಯಾಗಿ ರುಬ್ಕೊಂಬರ್ತೇನೆ. ನೋಡಿ, ಈ ರೀತಿ ತರಿಯಾಗಿ ರುಬ್ಬಿದ್ದೇನೆ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊನೆಯದಾಗಿ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಸೇರಿಸ್ತಾ ಇದ್ದೇನೆ. ನಾವಿಲ್ಲಿ ಬೆಳ್ಳುಳ್ಳಿ ಏನು ಬಳಸದೆ ಈ ಚಟ್ನಿನ ಮಾಡ್ತಾ ಇರೋದ್ರಿಂದ ಇಂಗುವನ್ನು ಸ್ಕಿಪ್ ಮಾಡದೆ ಸೇರಿಸ್ಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ. ಇವೆಲ್ಲವನ್ನು ಸೇರಿಸಿದ್ದೇನೆ. ನಂತರ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನಿಂಬೆಹಣ್ಣಿನಲ್ಲಿ ಕಹಿ ಅಂಶ ಇರೋದ್ರಿಂದ ಬೆಲ್ಲನ ಸ್ಕಿಪ್ ಮಾಡದೆ ನಾವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಈ ಚಟ್ನಿ ರೆಸಿಪಿಗೆ ಎಕ್ಸ್ಟ್ರಾ ನಾವು ತಣ್ಣೀರನ್ನು ಸೇರಿಸ್ತೇನೆ. ನಿಂಬೆಹಣ್ಣು ಬೇಯಿಸಿರುವಂತಹ ಬಿಸಿ ನೀರಲ್ಲೇ ನಾವು ಈ ಚಟ್ನಿನ ರುಬ್ಕೊಳ್ಬೇಕು. ಈಗ ಚಟ್ನಿ ರೆಡಿ ಆಯಿತು. ಚಟ್ನಿ ಒಗ್ಗರಣೆಗೆ ಅಂತ ಮತ್ತೆ ಅದೇ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ತೇನೆ. ಎಣ್ಣೆ ಬಿಸಿಯಾಗಿದ್ದೆ ಸ್ವಲ್ಪ ಸಾಸಿವೆ, ಅನಂತರ ಸ್ವಲ್ಪ ಜೀರಿಗೆನ ಸೇರಿಸಿ ಸಾಸಿವೆ ಜೀರಿಗೆ ಚಿಟಪಟ ಅಂದಿದ್ದೇನೆ. ಇದಕ್ಕೆ ರುಬ್ಬಿರುವಂತಹ ನಿಂಬೆಹಣ್ಣಿನ ಚಟ್ನಿನ ಸೇರಿಸ್ತಾ ಇದ್ದೇನೆ.
ನಿಂಬೆಹಣ್ಣಿನ ಚಟ್ನಿನ ಸೇರಿಸಿ ನೀರನ್ನು ಹಾಕ್ತೇನೆ ಇದನ್ನು ಒಮ್ಮೆಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಗ್ಗರಣೆ ಚಟ್ನಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಮತ್ತು ಇದನ್ನು ಒಗ್ಗರಣೆಯಲ್ಲಿ ಬೇಯಿಸಬೇಕು ಅಂತೇನಿಲ್ಲ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಒಗ್ಗರಣೆ ಚಟ್ನಿ ಎಲ್ಲ ಮಿಕ್ಸ್ ಆಗೋ ರೀತಿ ಈ ವಿಧಾನದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ನಿಂಬೆಹಣ್ಣಿನ ಚಟ್ನಿ ರೆಸಿಪಿ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ನಿಂಬೆಹಣ್ಣಿನ ಚಟ್ನಿ ಮಾಡುವ ವಿಧಾನ. ಈ ಚಟ್ನಿ ಅಂತೂ ಯಾವುದೇ ಟಿಫನ್ಸಿಗಾಗಿರ್ಬೋದು ಅಥವಾ ರೊಟ್ಟಿ ಚಪಾತಿ ಬಿಸಿ ಅನ್ನದ ಜೊತೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.